ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಆಗುವಂತಹ ಲಾಭಗಳ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ತುಂಬ ಜನರ ಮನೆಯಲ್ಲಿ ಕಳಸವನ್ನು ಇಡದೆ ಕೇವಲ ದೇವರ ಫೋಟೋ ಹಾಗೆ ದೀಪಗಳನ್ನು ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡುವಂತಹ ಪದ್ಧತಿ ಇಟ್ಕೊಂಡಿರ್ತಾರೆ. ಹಾಗೆ ಇನ್ನೂ ಕೆಲವರು ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡುವಂತಹ ಪದ್ಧತಿ ಇಟ್ಕೊಂಡಿರ್ತಾರೆ. ಇಲ್ಲಿ ಕಳಸವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಮನೆಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತೆ. ಹಾಗೆ ಮನೆಯಲ್ಲಿರುವಂತಹ ದಾರಿದ್ರ್ಯವೆಲ್ಲ ಮಾಯವಾಗಿ ಹೋಗುತ್ತೆ. ಹಾಗಾಗಿ ಆದಷ್ಟು ಪೂಜೆಯಲ್ಲಿ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮೊದಲಿಂದನೂ ಕೆಲವೊಬ್ಬರು ಮನೆಯಲ್ಲಿ ರೂಢಿಯಲ್ಲಿರುತ್ತೆ. ಒಬ್ಬರು ಲಕ್ಷ್ಮೀ ಕಳಶ ಇಟ್ಟರೆ ಇನ್ನೂ ಕೆಲವರು ತಮ್ಮ ಮನೆ ದೇವರ ಕಳಶವನ್ನು ಇಡ್ತಾರೆ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಎಲೆ ಕಳಸ ಅಂತ ಆಗಿರ್ಬೋದು, ಅಥವಾ ತೆಂಗಿನಕಾಯಿ ಇಟ್ಟು ಕಳಶವನ್ನು ಇಡ್ತಾರೆ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕಳಶವನ್ನು ಇಟ್ಟು ಪೂಜೆ ಮಾಡುವ ಒಂದು ರೂಢಿಯನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ, ಅಂದರೆ ಹಳೆ ಕಾಲದಿಂದ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಕಳಶವನ್ನು ಇಟ್ಟು ಪೂಜೆ ಮಾಡುವ ಪದ್ಧತಿ ಬಂದಿರುತ್ತೋ ಅದೇ ಪದ್ಧತಿಯ ಪ್ರಕಾರ ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಸುಮ್ಮನೆ ಕಳಶವನ್ನು ಇಡ್ತೀವಿ ನಾವು, ಒಂದು ಕೆಳಗಡೆ ಒಂದು ಚೊಂಬನ್ನು ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು ನಾವು ಪೂಜೆ ಮಾಡಿಬಿಡ್ತೀವಿ ಅಂತ ಆದರೆ ಆಗಲ್ಲ. ಅದಕ್ಕೂ ಕೆಲವೊಂದು ನಿಯಮಗಳಿರುತ್ತೆ. ಏನಪ್ಪ ಅಂದರೆ, ಆದಷ್ಟು ನಾವು ಯೂಸ್ ಮಾಡುವಂತಹ ಕಳಶ, ಪೂಜೆಗೆ ಯೂಸ್ ಮಾಡುವಂತಹ ಲಕ್ಷ್ಮೀ ಕಳಶ ಆಗಿರ್ಬೋದು, ನಿಮ್ಮ ಮನೆ ದೇವರಿಗೆ ಇಡುವಂತಹ ಕಳಶ ಆಗಿರ್ಬೋದು, ಆ ಒಂದು ಕಳಶ ಯಾವಾಗಲೂ ಬೆಳ್ಳಿ ಕೋಟಿಂಗ್ ಇರೋವಂಥದ್ದು ಅಥವಾ ತಾಮ್ರದ ಕೋಟಿಂಗ್ ಇರೋವಂಥದ್ದು ಆಗಿರಬಾರ್ದು. ಅದೇ ರೀತಿ ಸ್ಟೀಲ್ ಚಂಬನ್ನು ಕೂಡ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬಾರ್ದು. ಸ್ಟೀಲ್ ಒಂದು ಚಂಬಿನಿಂದ ಕೂಡ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಅದ್ರ ಬದಲು ನೀವು ಒಂದು ತಾಮ್ರದ ಕಳಸವನ್ನು ತೊಗೊಂಡು ಬನ್ನಿ. ತಾಮ್ರದ ತಂಬಿಗೆ ಆಗಿರ್ಬೋದು ಅಥವಾ ಹಿತ್ತಾಳೆ ತಂಬಿಗೆ ಆಗಿರ್ಬೋದು. ನಿಮಗೆ ಇನ್ನೂ ಅನುಕೂಲ ಇದ್ದರೆ ಬೆಳ್ಳಿಯ ತಂಬಿಗೆಯನ್ನು ತೊಗೊಂಡು ಬಂದು ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಅದೇ ರೀತಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡುವಾಗ ನೀವು ಆದಷ್ಟು ಕಳಶವನ್ನು ನೆಲಕ್ಕೆ ತಾಕದೇ ಇರೋ ಥರ ನೀವು ಇಡಬೇಕಾಗುತ್ತೆ. ನೆಲಕ್ಕೆ ಇಡೋ ಬದಲು ಕೆಳಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿಬಿಟ್ಟು ಅದನ್ನು ಹರಡಿಬಿಟ್ಟು ಅದರಲ್ಲಿ ಅಷ್ಟದಳದ ಕಮಲವನ್ನು ನೀವು ಚಿತ್ರವನ್ನು ಬರೆದ್ಬಿಟ್ಟು ಅದ್ರ ಮೇಲೆ ನೀವು ಕಳಶವನ್ನು ಸ್ಥಾಪಿಸೋದು ತುಂಬಾ ಒಳ್ಳೆಯದು. ಅದೇ ರೀತಿ ಕಳಸದ ತಂಬಿಗೆ ಏನಿರುತ್ತೋ ಆ ಕಳಸದ ತಂಬಿಗೆಗೆ ಒಂದು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬೇಕಾಗುತ್ತೆ. ಹಾಗೆ ಆ ಚಂಬಲ್ಲಿ ಏನು ನೀರು ತುಂಬಿರ್ತಿರೋ ಕೆಳಗೆ ಬೀಳದೇ ಇರೋ ಹಾಗೆ ನೀರನ್ನು ತುಂಬಿ ಅದ್ರ ಮೇಲೆ ತೆಂಗಿನಕಾಯಿನೂ ಇಡಬೇಕಾಗುತ್ತೆ. ಅದೇ ರೀತಿ ಚಂಬಿನಲ್ಲಿರುವಂತಹ ನೀರಿಗೆ ಆದಷ್ಟು ಅರಿಶಿಣ, ಕುಂಕುಮ, ನಾಣ್ಯ, ಅರಿಶಿಣದ ಕೊಂಬು ಆಗಿರ್ಬೋದು ಹಾಕಿ, ನಾಣ್ಯ ಆಗಿರ್ಬೋದು ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದೇ ರೀತಿ ಮೇಲ್ಗಡೆ ಇಡುವಂತಹ ತೆಂಗಿನಕಾಯಿಯೂ ಅಷ್ಟೇ, ನಿಮಗೆ ಕಳಸಕ್ಕೆ ಸಮ ಆಗಿರುವಂತಹ ತೆಂಗಿನಕಾಯಿನ ತರೋದು ತುಂಬಾ ಒಳ್ಳೆಯದು. ಅದೇ ರೀತಿ ಆ ಒಂದು ತೆಂಗಿನಕಾಯಿಗೆ ಜುಟ್ಟು ಇರೋ ಥರ ನೋಡ್ಕೋಬೇಕು. ಅಂದರೆ ಜುಟ್ಟು ಇರುವಂತಹ ತೆಂಗಿನಕಾಯಿಯನ್ನು ತಂದು ಕಳಶ ಸ್ಥಾಪನೆ ಮಾಡಬೇಕಾಗುತ್ತೆ. ಅದೇ ರೀತಿ ಕಣ್ಣುಗಳು, ಆ ತೆಂಗಿನಕಾಯಿಗೆ ಆ ಕಣ್ಣುಗಳು ಕಾಣಿಸ್ತಾ ಇರೋ ಹಾಗೆ ಮುಚ್ಚಿರಬೇಕು. ಅದು ಕ್ಲೋಸ್ ಆಗಿರಬೇಕು, ಅಂದರೆ ಕಾಣಿಸ್ತಾ ಇರಬಾರ್ದು ಹೊರಗಡೆ. ಆ ಥರ ಇರುವಂತಹ ತೆಂಗಿನಕಾಯಿ ತಂದು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ತೆಂಗಿನಕಾಯಿಗೆ ಒಂದು ಅರಿಶಿಣದ ಕೊಂಬಿನ ದಾರ ಆಗಿರ್ಬೋದು, ಅಥವಾ ಮನೆಯಲ್ಲಿ ಮಾಂಗಲ್ಯ ಇರ್ಬೋದು, ಚಿನ್ನದಾದರೂ ಆಗಿರಲಿ, ಅಥವಾ ಅರಿಶಿಣದ ಒಂದು ಕೊಂಬಿನ ದಾರವನ್ನಾದರೂ ನೀವು ಕಟ್ಟಿ ಲಕ್ಷ್ಮೀ ಕಳಶವನ್ನು ಸ್ಥಾಪನೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಕಳಸದಲ್ಲಿ ಏನು ನೀವು ನೀರು ಹಾಕಿರ್ತೀರೋ ಅದು ಸ್ವಲ್ಪ ಮಟ್ಟಿಗಾದರೂ ನೀವು ಇಟ್ಟಂತಹ ತೆಂಗಿನಕಾಯಿಗೆ ಸ್ವಲ್ಪ ತಾಕೋ ಹಾಗೆ ನೀವು ಇಡಬೇಕಾಗುತ್ತೆ. ಅದೇ ರೀತಿ ಎಲೆಗಳು ಅಷ್ಟೇ, ಕಳಶದ ಸುತ್ತಲೂ ನೀವು 5 ಎಲೆಗಳನ್ನು ಇಡಬೇಕಾಗುತ್ತೆ. ಎಲೆಗಳಲ್ಲಿ ಮಾವಿನ ಎಲೆ ಹಾಗೂ ವೀಳ್ಯದೆಲೆ ಎರಡೂ ಕೂಡ ತುಂಬಾ ಶ್ರೇಷ್ಠ. ಯಾವುದಾದ್ರೂ ನೀವು ಇಡ್ಬೋದು, ಆದರೆ ಎಲೆಗಳು ಒಂದೇ ಸಮನಾಗಿದ್ದರೆ ತುಂಬಾ ಒಳ್ಳೆಯದು. ಅದೇ ರೀತಿ ಯಾವುದೇ ರೀತಿಯ ಅದು ಹರಿದಿರಬಾರ್ದು, ತೂತಾಗಿರಬಾರ್ದು. ಚೆನ್ನಾಗಿರುವಂತಹ ಎಲೆಗಳನ್ನು ತಂದು ನೀವು ಇಡೋದು ತುಂಬಾ ಒಳ್ಳೆಯದು. ಯಾರೆಲ್ಲ ಕಳಶವನ್ನು ಇಟ್ಟು ಪೂಜೆ ಮಾಡ್ತಿರೋ ಮನೆಯಲ್ಲಿ, ಅಂಥವರ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ನೆಲೆಸಿರ್ತಾಳೆ ಅಂತ ಅರ್ಥ. ಹಾಗಾಗಿ ಆದಷ್ಟು ಇನ್ನು ಯಾರೆಲ್ಲ ಕಳಶವನ್ನು ಇಟ್ಟು ಪೂಜೆ ಮಾಡ್ತಿಲ್ವೋ ಅಂಥವರು ಆದಷ್ಟು ದಿನನಿತ್ಯ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕಳಶವನ್ನು ನೀವು ಒಂದು ಸಾರಿ ಇಟ್ಟರೆ ಶುಕ್ರವಾರ ಅಥವಾ ಮಂಗಳವಾರ ನೀವು ಕಳಶದ ಪೂಜೆಯನ್ನು ಮಾಡ್ತಿರೋ, ನೀವು ಅಮಾವಾಸ್ಯೆ ದಿನಗಳಲ್ಲಿ ಅಥವಾ ಹುಣ್ಣಿಮೆ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಕಳಶವನ್ನು ನೀವು ಕದಲಿಸಬಾರ್ದು. ಅದ್ರ ಬದಲು ಹಬ್ಬ ಅಥವಾ ಹುಣ್ಣಿಮೆ, ಅಮಾವಾಸ್ಯೆ ಹಿಂದಿನ ದಿನ, ಅಂದರೆ ಮೊದಲನೇ ದಿನವೇ ನೀವು ಆದಷ್ಟು ಕಳಶವನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನೀಟಾಗಿ ಪೂಜೆಗೆ ಯಾವ ಥರ ಬೇಕು ಆ ಥರ ಎಲ್ಲ ರೆಡಿ ಮಾಡಿಕೊಂಡು, ನೀವು ಹಬ್ಬದ ದಿನ ಆಗಿರ್ಬೋದು, ಶುಕ್ರವಾರದ ದಿನ ಆಗಿರ್ಬೋದು, ಮಂಗಳವಾರದ ದಿನ ಆಗಿರ್ಬೋದು, ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಆಗಿರ್ಬೋದು, ನೀವು ಕಳಶವನ್ನು
ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಆದರೆ ಕಳಶದ ಕ್ಲೀನಿಂಗ್ಸ್ ಏನು ಮಾಡ್ತೀರೋ ಕ್ಲೀನಿಂಗ್ ಎಲ್ಲ ನೀವು ಒಂದು ದಿನ ಮೊದಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದೇ ನೀವು ಶುಕ್ರವಾರದ ದಿನ ಕದಲಿಸೋದು, ಮಂಗಳವಾರದ ದಿನ ಕಳಶವನ್ನು ಕದಲಿಸೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅನಾದಿ ಕಾಲದಿಂದಲೂ ನಿಮ್ಮ ಹಿರಿಯರು ಯಾವ ಥರ ಕಳಸದ ಪೂಜೆಯನ್ನು ಮನೆಯಲ್ಲಿ ಮಾಡ್ತಾ ಬಂದಿರ್ತಾರೋ ಅದೇ ರೀತಿ ನೀವು ಆ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತಿನ ಈ ನನ್ನ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ನನ್ನ ಮಾಹಿತಿ ಇಷ್ಟ ಆದಲ್ಲಿ ಇನ್ನೂ ಹೆಚ್ಚಿನ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಉಪಯುಕ್ತವಾದಂತಹ ಅದ್ಭುತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ.